ಹಲೋ ಎವ್ರಿವಾನ್, ಇವತ್ತು ನಾನು ನಿಮಗೆ 3 ರೀತಿಯ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ರೆಸಿಪಿ, ಒಂದು ಪಾತ್ರೆಗೆ 4 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಂತರ ಅದೇ ಲೋಟದಲ್ಲಿ 3/4 ಲೋಟದಷ್ಟು ಉದ್ದಿನ ಬೇಳೆಯನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಲೋಟ ಯಾವುದೇ ತಗೊಳ್ಳಿ ನೀವು, ಸಣ್ಣದು ದೊಡ್ಡದು, ಆದರೆ ಅದೇ ಲೋಟವನ್ನು ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಳ್ಳಿ. ಆನಂತರ 2 ಟೀ ಚಮಚದಷ್ಟು ಮೆಂತ್ಯ ಕಾಳು ಉದ್ದಿನ ಬೇಳೆ ಜೊತೆಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಫಸ್ಟ್ ಇವೆರಡನ್ನು ನಾವು ಚೆನ್ನಾಗಿ ತೊಳಿಬೇಕು. ಈಗ ಮೊದಲು ಅಕ್ಕಿಯನ್ನು ನಾನೊಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಅದರ ನೀರನ್ನೆಲ್ಲ ಬಸಿದು ತೆಗಿತಾ ಇದ್ದೀನಿ. ನಂತರ ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ತೊಳೆಯುವಾಗ ಕೇವಲ 1 ಬಾರಿ ತೊಳೆದ್ರೆ ಸಾಕು. ನಂತರ ಈ ಉದ್ದಿನಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಡಿ. ಆಮೇಲೆ ಈ ಅಕ್ಕಿ ಜೊತೆಗೆ ಈ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಇದಕ್ಕೆ ನೀರು ಹಾಕೊಳ್ಳಿ. ನೀರು ಹಾಕಿಬಿಟ್ಟು ಇದನ್ನು ತೊಳೆಯೋದು ಬೇಡ. ಸಬ್ಬಕ್ಕಿ ಹಾಕಿದ್ಮೇಲೆ ಹಾಗೆಯೇ ನೆನೆಯಲಿಕ್ಕೆ ಇಡ್ಬೋದು. ಈಗ ಇವೆರಡನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಿ. 6 ಗಂಟೆ ನಂತರ ನೋಡಿ, ಇವೆಲ್ಲ ಚೆನ್ನಾಗಿ ನೆಂದಿದೆ. ಸಬ್ಬಕ್ಕಿ ನೋಡಿ ಸಾಫ್ಟ್ ಆಗಿದೆ. ಜಾಸ್ತಿನೇ ಇರೋದ್ರಿಂದ ನಾನು ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು, ಆದರೆ ತುಂಬ ನುಣ್ಣಗೆ ರುಬ್ಕೊಂಡು. ಇವಾಗ ಎರಡನ್ನು ಕೂಡ ನೋಡಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎರಡು ಕೂಡ ನಾವು ಸಪ್ರೇಟ್ ಆಗಿ ರುಬ್ಬಿರೋದ್ರಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದನ್ನು ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಬಿಡಿ. ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಹುದುಗ್ ಬಂದಿದೆ ದೋಸೆ ಹಿಟ್ಟು. ಒಂದು ಹೊತ್ತಿಗೆ ದೋಸೆಗೆ ಬೇಕಾಗುವಷ್ಟು ಹಿಟ್ಟನ್ನು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ದೋಸೆ ಕಾವಲಿಯನ್ನು ಒಲೆಯ ಮೇಲಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಚ್ಚಿ ಈ ರೀತಿ ತೆಳ್ಳಗೆ ದೋಸೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸೆಟ್ ದೋಸೆ ಥರ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕಿ ಈ ರೀತಿ ಗರಿಗರಿಯಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ತೆಳುವಾಗಿ ಗರಿಗರಿಯಾಗಿ ಬಂದಿದೆ ಅಂತ. ತುಂಬಾ ಸೂಪರ್ ಆಗಿ ಹಾಗೆಯೇ ಕಲರ್ಫುಲ್ ಆಗಿ ಬಂದಿದೆ, ನೋಡ್ಬೋದು. ಇದೇ ರೀತಿ ನೀವು ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು. ಅಂದರೆ ಆಲೂ ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ತೆಳ್ಳಗೆ ದೋಸೆ ಹಾಕ್ಕೊಂಡು ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. ಈಗ ಇನ್ನೊಂದು ರೀತಿಯ ದೋಸೆ ಮಾಡೋದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ನಷ್ಟು ರವೆ ತಗೊಂಡಿದ್ದೀನಿ. ರವೆ ಉಪ್ಪಿಟ್ಟಿನ ರವೆ ತಗೊಂಡಿರೋದು. ಇದು ಇಲ್ಲ ಅಂದರೆ ನೀವು ಚಿರೋಟಿ ರವೆಯನ್ನು ತಗೋಬಹುದು. ಆದರೆ ಉಪ್ಪಿಟ್ಟಿನ ರವೆ ಹಾಕೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ಇವೆರಡನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ತುಂಬ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಇರಬೇಕು ಹಿಟ್ಟು. ಗೋಧಿ ಹಿಟ್ಟು ಗಂಟಾಗದಂತೆ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಳಿ. ತುಂಬ ದಪ್ಪ ಅಂತ ಅನಿಸಿದರೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಈ ರವೆ ಇದೆಯಲ್ಲ, ಅದು ಸ್ವಲ್ಪ ನೀರನ್ನೆಲ್ಲ ಹೀರ್ಕೊಳ್ಳುತ್ತಲ್ವ, ಹಾಗಾಗಿ. ಇನ್ನು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಎಲ್ಲ ಕಲಸಿ ರೆಡಿ ಆದಮೇಲೆ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ. ಇದು ಸ್ವಲ್ಪ ಈಗ ನೀರಾಗಿದೆ. ಇದನ್ನೊಂದು 10 ನಿಮಿಷ ಹಾಗೇನೆ ಮುಚ್ಚಿಡಬೇಕು. ಆಮೇಲೆ ಅದು ರವೆ ನೀರನ್ನೆಲ್ಲ ಹೀರ್ಕೊಂಡು ಹಿಟ್ಟು ಸ್ವಲ್ಪ ದಪ್ಪ ಆಗುತ್ತೆ. 10 ನಿಮಿಷದ ನಂತರ ನೋಡಿ ಈ ಹದಕ್ಕೆ ಇದು ಬಂದಿದೆ. ಇವಾಗ ಇದು ಕರೆಕ್ಟ್ ಆಗಿದೆ. ಈಗ ಕಾವಲಿಯನ್ನು ಒಲೆ ಮೇಲಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಅದನ್ನು ಒರೆಸ್ಬಿಟ್ಟು ಈ ಥರ ತೆಳ್ಳಗೆ ದೋಸೆ ಹಾಕ್ತಾ ಇದ್ದೀನಿ. ತೆಳ್ಳಗೆನೇ ದೋಸೆ ಹಾಕೊಳ್ಳಿ. ಇದು ತುಂಬ ಗರಿ ಗರಿ ಆಗಿ ಬರುತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ.
ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ತೆಗೆದು ಸ್ವಲ್ಪ ಹೊತ್ತು ಅದನ್ನು ಹಾಗೇನೆ ಬಿಡಿ, ಗರಿ ಗರಿ ಆಗಿ ಬರುತ್ತೆ, ಕಲರ್ಫುಲ್ ಆಗಿ. ಈಗ ನೋಡಿ ದೋಸೆ ಸೂಪರ್ ಆಗಿ ಬಂದಿದೆ. ಇದೇ ರೀತಿ ಎಲ್ಲ ದೋಸೆನ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಬಿಳಿ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು, ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಹಾಕಬೇಡಿ, ಹೂರಣಕ್ಕೆ ಕೂಡ ನಾವು ಉಪ್ಪು ಸ್ವಲ್ಪ ಹಾಕ್ತೇವೆ, ಸ್ವಲ್ಪ ಹಾಕಿದರೆ ಸಾಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾದ ಹದಕ್ಕೆ ಕಲಸ್ಕೊಳ್ಳಿ. ಅಂದರೆ ಸುಮಾರು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕು. ಒಂದು ಸರ್ತಿ ಇದನ್ನು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಚೆನ್ನಾಗಿ ನಾದಿಕೊಂಡು ಇಟ್ಟಿದ್ದೀನಿ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಳ್ಳುವಾಗ ನೀವು ಚಪಾತಿಗೆ ಮಾಡ್ತೀರಲ್ವಾ, ಅದಕ್ಕಿಂತ ಅರ್ಧ ಭಾಗದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟಿಗೆ ಎಷ್ಟು ಮಾಡ್ತೀರಾ ಅದರ ಅರ್ಧ ಭಾಗದಷ್ಟು ಸೈಜ್ ಸಣ್ಣದಿದ್ರೆ ಸಾಕು. ಎಲ್ಲ ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಡಿ ಇದನ್ನು. ಈಗ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬಾಳೆನ ಒಲೆ ಮೇಲಿಟ್ಟು ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ನೀರು ಕುದೀತಾ ಇರುವಾಗ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಕಣಕದ ಹಿಟ್ಟಿಗಿಂತ ಈ ಹೂರಣದ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ನಾವು ಗೋಧಿ ಹಿಟ್ಟನ್ನು 3/4 ಕಪ್ ತಗೊಂಡಿದ್ದೇವೆ, ಅಕ್ಕಿ ಹಿಟ್ಟನ್ನು 1 ಕಪ್ ತಗೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾದ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಯಾವುದೇ ಲಂಪ್ಸ್ ಇರಬಾರ್ದು ಸ್ವಲ್ಪನೂ. ನೋಡಿ, ಈಗ ಇದನ್ನು ಈ ರೀತಿ ಗಟ್ಟಿಯಾದ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟುವ ಹದಕ್ಕೆ ಇದು ಬರಬೇಕು. ಈಗ ಇದು ರೆಡಿ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ನಂತರ ಇದನ್ನೊಂದು ತಟ್ಟೆಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಬಿಸಿಯಲ್ಲಿ ಕೂಡ ನಾದ್ಕೊಳ್ಬೋದು, ಕೈಗೆ ಒಂದು ಸ್ವಲ್ಪ ನೀರು ಸವರ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ನಾದ್ಕೊಳ್ಬೇಕು. ಅಲ್ಲಲ್ಲಿ ನಮಗೆ ಗಟ್ಟಿ ಸಿಗಬಾರ್ದು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಉಂಡೆ ರೆಡಿ ಆಗುತ್ತೆ. ಇದು ಸುಮಾರು ಒಂದು 4 ರಿಂದ 5 ನಿಮಿಷ ನಾದ್ಕೊಂಡ್ರೆ ಸಾಕು. ಚೆನ್ನಾಗಿ ನೋಡಿ, ಈ ರೀತಿ ಸಾಫ್ಟಾಗಿ ಬರುತ್ತೆ. ನಂತರ ಇದರಿಂದ ಉಂಡೆಗಳನ್ನು ಮಾಡ್ಕೊಳ್ಳಿ. ಉಂಡೆಗಳ ಸೈಜ್ ಎಷ್ಟಿರುತ್ತೆ ಅಂದರೆ ಕಣಕದ ಉಂಡೆ ಅಂದರೆ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿದ್ದೀವಲ್ವ, ಅದಕ್ಕಿಂತ ಇದು ಡಬ್ಬಲ್ ಇರಬೇಕು. ಈ ಹೂರಣದ ಉಂಡೆ ಕೂಡ ತುಂಬ ಸಾಫ್ಟಾಗಿ ಇರಬೇಕು. ನಂತರ ಇದನ್ನು ಎಲ್ಲ ಉಂಡೆ ರೆಡಿ ಆದಮೇಲೆ ಮುಚ್ಚಳ ಮುಚ್ಚಿ ಇಡಿ, ಯಾಕೆಂದರೆ ಇದು ಡ್ರೈ ಆಗೋದು ಬೇಗ, ಅದಕ್ಕೋಸ್ಕರ. ಈಗ ನೋಡಿ, ಉಂಡೆಗಳೆಲ್ಲ ರೆಡಿ ಆಗಿದೆ. ಒಂದು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹೂರಣದ ಉಂಡೆ ಇದೆ ಅಷ್ಟೇ ಪ್ರಮಾಣದಲ್ಲಿ ಕಣಕದ ಉಂಡೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಗೋಧಿ ಹಿಟ್ಟಿನ ಉಂಡೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಒಂದು ಸಣ್ಣ ಚಪಾತಿ ಥರ ಫಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಲಟ್ಟಿಸ್ಕೊಳ್ಳಿ ಫಸ್ಟ್. ಆಮೇಲೆ ಹೂರಣದ ಉಂಡೆಯನ್ನು ಕೈಯಲ್ಲಿ ಒಂದು ಸರ್ತಿ ಈ ರೀತಿ ಮಾಡಿಕೊಂಡು ನಂತರ ಅದರ ಮಧ್ಯಕ್ಕೆ ಇಟ್ಟು ನಾರ್ಮಲ್ ಹೋಳಿಗೆಗೆಲ್ಲ ಮಾಡ್ಕೊಳ್ತೀವಲ್ವ ಅದೇ ರೀತಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದೇ ಥರ ಫಸ್ಟ್ ಒಂದು 4-5 ಈ ರೀತಿ ಲಟ್ಟಿಸಿ ಇಟ್ಕೊಳ್ಳಿ. ನಂತರ ಕಾಯಿಸ್ಕೊಳ್ಳಿ. ತವಾ ಬಿಸಿಯಾಗಿದೆ, ಒಂದು ಹಾಕಿ ಈಗ ಕಾಯಿಸ್ತಾ ಇದ್ದೀನಿ. 2 ಕಡೆ ಇದನ್ನು ಬೇಯಿಸ್ಕೊಳ್ಳಿ. ಫಸ್ಟ್ ಹಾಕಿದ ತಕ್ಷಣ ತಿರುಗಿಸಿ ಹಾಕಿ. 2ನೇ ಸರ್ತಿ ಹಾಕುವಾಗ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟು ಈ ರೀತಿ ಬೆಚ್ಚಗೆ ಅದನ್ನು ಮಾಡ್ಕೊಳ್ಳಿ. ನಂತರ ತಿರುಗಿಸಿ ಹಾಕುವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ, ತಿರುಗಿಸಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ನೋಡಿ ಉಬ್ಬಿ ಬರ್ತಾ ಇದೆ. ನೋಡಿ, ಈ ರೀತಿ ಎಲ್ಲವನ್ನ ನೀವು ಮಾಡ್ಕೊಳ್ಬೇಕು.
ಎಲ್ಲ ಹೋಳಿಗೆನೂ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಿನಲ್ಲಿ ಮಾಡೋದು. ಬಿಳಿ ಹೋಳಿಗೆ ಅಂದರೆ ಅದು ಬಿಳಿ ಕಲರಲ್ಲಿ ಇರುತ್ತೆ, ಮೈದಾ ಹಿಟ್ಟಲ್ಲಿ ಮಾಡೋದು. ಆದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೇನೆ. ಮೈದಾ ಹಿಟ್ಟಿಗಿಂತ ನಮಗೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದಕ್ಕೋಸ್ಕರ. ಎಲ್ಲ ಹೋಳಿಗೆ ಕೂಡ ಇದೇ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದೇ ಥರ ಎಲ್ಲವನ್ನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ 3 ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.